ಕೋಲಾರ ಜಿಲ್ಲೆಯ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಬರುವ ಕೈಗಾರಿಕಾ ಪ್ರದೇಶದಲ್ಲಿ 17/9/2025 ಒಂದು ಕೊಲೆಯ ಪ್ರಕರಣ ನಡೆಯುತ್ತೆ. ಇದು ನೈಟ್ ಡ್ಯೂಟಿ ಮುಗಿಸ್ಕೊಂಡು ವರ್ಕರ್ ವಾಪಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ವರ್ಕರು ವಾಪಸ್ ಬರಬೇಕಾದ್ರೆ ಒಂದು ನಿರ್ಜನ ಪ್ರದೇಶದಲ್ಲಿ ಯಾವುದೇ ರೀತಿಯ ಸುಳಿವಿಲ್ದಿರೋ ಒಂದು ಜಾಗದಲ್ಲಿ, ಯಾರು ಕಾಣಲಿಲ್ದಿರೋ ಜಾಗದಲ್ಲಿ ವಿಪರೀತ ಜೋರು ಮಳೆ ಬರ್ತಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಕೊಲೆ ಆಗುತ್ತೆ. ಈ ಕೊಲೆಯನ್ನು ನಾವು ಅಂದೇ ಒಂದು FIR ದಾಖಲೆ ಮಾಡಿ ನಮ್ಮ ವಿಶೇಷ ತಂಡವನ್ನು ರಚನೆ ಮಾಡಿರ್ತೀವಿ. ಆ ವಿಶೇಷ ತಂಡ ಇವಾಗ ಆರೋಪಿಗಳನ್ನು ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. 2 ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. 2 ಬಂದ್ಬಿಟ್ಟು ಮೂಲತಃ ನಮ್ಮ ಮಾಲೂರು ತಾಲೂಕಿನವರೇ ಆಗಿದ್ದು. ಒಬ್ಬ ಬಂದು ಸೈಯದ್ ವಸೀಮ್ ಅಂತ, ಅವನು ಒಂದು ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ಮತ್ತೊಬ್ಬ ಬಂದ್ಬಿಟ್ಟು ಸೈಯದ್ ಸಮೀರ್ ಅಂತ, ಅವನು ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ಕೊಂಡಿರ್ತಾನೆ. ಇವರಿಬ್ಬರು ಒಂದು ಬೈಕಲ್ಲಿ ಅವತ್ತು ಒಂದು ಫೋನನ್ನು ಸ್ನ್ಯಾಚ್ ಮಾಡೋಕ್ಕೆ ಹೋಗಿದ್ದಾಗ ಯಾವಾಗ ಆ ವಿಕ್ಟಿಮ್ಮು ಫೋನನ್ನು ಕೊಡೋದಿಲ್ಲ, ಅವನು ಸ್ವಲ್ಪ ಜಗ್ಗಾಡ್ತಾನೆ. ಅದಾದಮೇಲೆ ಅವನ್ನ ಕಿತ್ಕೊಂಡಾದಮೇಲೂ ಕೂಡ ಆ ವಿಕ್ಟಿಮ್ ಹೋಗ್ಬಿಟ್ಟು ಅವ್ರನ್ನ ಒಂದು ತಳ್ಳಿ ಬೈಕನ್ನು ಬೀಳಿಸ್ತಾನೆ. ಆವಾಗ ಅವನ ಹತ್ರ ಇದ್ದಂತಹ ಒಂದು ಪಾಕೆಟ್ ನೈಫಿಂದ ಅವನು ಒಂದು ಏಟು ಪಕ್ಕೆಗೆ ಅವನು ಚುಚ್ಚಿ ನಂತರ ಅಲ್ಲಿಂದ ಅವರಿಬ್ಬರು ಪರಾರಿಯಾಗಿರ್ತಾರೆ. ಅಲ್ಲಿ ಎಕ್ಸೆಸಿವ್ ಬ್ಲಡ್ ಲಾಸ್ ಆ್ಯಂಡ್ ಪಂಚರ್ ಟು ದ ಲಂಗ್ಸ್ 2 ವಿಚಾರ ಸಲುವಾಗಿ ಈ ಒಂದು ಆ ವಿಕ್ಟಿಮ್ಮು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಾನೆ. ಇದೇ ನಿಟ್ಟಿನಲ್ಲೇ ನಮ್ಮ ವಿಶೇಷ ತಂಡ ಸುಮಾರು 3 ತಿಂಗಳುಗಳ ಕಾಲ ಸತತವಾದ ಪ್ರಯತ್ನದ ನಂತರ ಅವ್ರನ್ನ ನಾವು ಹೊರ ರಾಜ್ಯಕ್ಕೆಲ್ಲ ಹೋಗಿ ಅಲ್ಲೂ ಅವ್ರನ್ನೆಲ್ಲ ಚೇಸ್ ಮಾಡಿ ಅಲ್ಲಿಂದ ಅವರು ಮತ್ತೆ ವಾಪಸ್ಸು ಇಲ್ಲಿಗೆ ಬಂದಾಗ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಇವರು 2 ಕೂಡ ಈ ನಮ್ಮ ಯಾರು ಹೊರ ರಾಜ್ಯದವರು ಬಂದಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಒಂದು ಕೃತ್ಯವನ್ನು ಕೇವಲ ಮೊಬೈಲನ್ನು ಸ್ನ್ಯಾಚ್ ಮಾಡೋಕ್ಕೆ ಹೋಗಿ ಯಾವಾಗ ಅವನು ರೆಸಿಸ್ಟ್ ಮಾಡ್ದ ಆವಾಗ ಇವರು 2 ನಶೆಯಲ್ಲಿದ್ದು ಈ ಕೆಲಸವನ್ನು ಮಾಡಿರ್ತಾರೆ. ಈ ನಿಟ್ಟಿನಲ್ಲೇ ನಮ್ಮ ಇಡೀ ತಂಡ ಹೆಡೆಡ್ ಬೈ ಇನ್ಸ್ಪೆಕ್ಟರ್ ರಾಮಪ್ಪ, ಆಮೇಲೆ ಸಬ್ ಇನ್ಸ್ಪೆಕ್ಟರು ನಮ್ಮ ಶಾಂತಮ್ಮ ಮತ್ತು ಗೀತಮ್ಮ, ಆ್ಯಂಡ್ ASI ಅವರು ಹನುಮಾನ್ ಸಿಂಗ್, ಆಮೇಲೆ ರೇಣುಪ್ರಸಾದ್ ಮತ್ತು ರಮೇಶ್ ಬಾಬು, ಮತ್ತು ಸಿಬ್ಬಂದಿಯವರಾದ ಮೂರ್ತಿ, ಅಶೋಕ್, ಮುರಳಿ, ನಾಗಪ್ಪ ತಳವಾರ್, ಮೋಹನ್, ನಾಗರಾಜ್ ಪೂಜಾರ್, ಮತ್ತು ಶ್ರುತಿ, ಮತ್ತು ನಮ್ಮ ಡ್ರೈವರಾದ ಅಂಜಿ, ಆಮೇಲೆ ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ಮುರಳಿ ಮತ್ತು ಶ್ರೀನಾಥ್, ಇವರೆಲ್ಲರೂ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಒಂದು 3 months ಎಫರ್ಟ್ ಹಾಕಿ ಈ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಇದು ನಮ್ಮ ಕೋಲಾರ ಪೊಲೀಸ್ಗೆ ಒಂದು ಚಾಲೆಂಜ್ ಆಗಿತ್ತು. ಬಿಕಾಸ್ ಯಾವುದೇ ರೀತಿಯ ಸುಳಿವಿರಲಿಲ್ಲ. ನೀವೆಲ್ಲರೂ ಕೂಡ ಥಿಂಕ್ ಆಲ್ ಆಫ್ ಯು ಹ್ಯಾಡ್ ಆಲ್ಸೋ ವಿಸಿಟೆಡ್ ದ ಸ್ಪಾಟ್ ಡ್ಯೂರಿಂಗ್ ದಟ್ ಟೈಮ್. ನಿಮಗೆ ಗೊತ್ತಿದೆ ಅದು ಯಾವ ರೀತಿ ಇತ್ತು ಅಂತ. ಸೊ ಆದರೂ ಕೂಡ ವಿ ಫಾಲೋಡ್ ಅಪ್, ವಿ ಹ್ಯಾವ್ ಯೂಸ್ಡ್ ಬೋತ್ ಟೆಕ್ನಿಕಲ್ ಆ್ಯಸ್ ವೆಲ್ ಆ್ಯಸ್ ಹ್ಯೂಮನ್ ಇಂಟ್. ಅದನ್ನು ಫಾಲೋ ಅಪ್ ಮಾಡಿಸಿ ನಾವು CCTVನ ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿಸಿ ಹಾಗೆ ನಾವು ಇದನ್ನು ಒಂದು ಪ್ರಕರಣವನ್ನು ಭೇದಿಸಿದ್ದೀವಿ. ಎಲ್ಲರಿಗೂ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದೀವಿ. ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ದಿ ಎಂಟೈರ್ ಟೀಮ್, ದೇ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಸೊ ಯಾಕಂದರೆ ಇದು ನಮಗೆ ಒಂದು ದಿಸ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಕೇಸ್. ಯಾಕಂದರೆ ಯಾವುದೇ ರೀತಿಯ ಒಂದು ಸುಳಿವಿಲ್ಲ. ಆ್ಯಂಡ್ ಆ ಜಾಗದಲ್ಲಿ ಮಳೆ ವಿಪರೀತ ಇದ್ದಿದ್ದರಿಂದ ಆ ದಿನ ನಮಗೆ CCTVನೂ ತುಂಬ ಕಷ್ಟ ಆಗಿತ್ತು. ಅದರಲ್ಲೂ ನಮಗೇನು ಕಂಡಿರಲಿಲ್ಲ. ಆದರೂ ಕೂಡ ವಿ ಬೀನ್ ಏಬಲ್ ಟು ಸಕ್ಸಸ್ಫುಲಿ ಈ ಕೇಸನ್ನು ನಾವು ಕ್ರ್ಯಾಕ್ ಮಾಡಿದ್ದೀವಿ. ನಮ್ಮ DSP ಅವರು ಎಲ್ಲ ಅವರ ಏನು ಟೆಕ್ನಿಕಲ್ ನೋಹೌ ಇತ್ತು ಅದನ್ನು ನಮ್ಮ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ಅವಾಗವಾಗ ರಿವ್ಯೂ ಮಾಡಿ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ತೊಗೊಂಡು ಈ ಒಂದು ಕೇಸನ್ನು ಸಕ್ಸಸ್ಫುಲ್ಲಾಗಿ ನಾವು ಭೇದಿಸಿದ್ವಿ. ಸೊ ಇದು ನಮ್ಮ ಇಡೀ ಕೋಲಾರ ಜಿಲ್ಲೆಗೇ ಒಂದು ಮಾದರಿ ಕೇಸ್ ಅಂತ ಹೇಳೋದ್ರಲ್ಲಿ
ನನಗೆ ಹೆಮ್ಮೆ ಆಗುತ್ತೆ ಅದನ್ನ. ಸೊ ಈ ಒಂದು ಕೇಸಲ್ಲಿ ಎಲ್ಲರಿಗೂ ನಾವು ಪ್ರಶಂಸನಾ ಪತ್ರವನ್ನು ನಮ್ಮ ಯಾವಾಗ ಪರೇಡಲ್ಲಿ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ದ ಡೀಟೇಲ್ಸ್ ವಿ ಕೆನಾಟ್ ರಿವೀಲ್, ಬಟ್ ಅವರು ದೇ ಹ್ಯಾಡ್ ಗಾನ್ ಔಟ್ ಆಫ್ ಸ್ಟೇಟ್ ಹೋಗ್ಬಿಟ್ಟಿದ್ರು. ಅವರು ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗಿ ಆ್ಯಂಡ್ ಝೀರೋ ಕಾಂಟ್ಯಾಕ್ಟ್. ಅವರು ಯಾವುದೇ ರೀತಿಯ ಕಾಂಟ್ಯಾಕ್ಟು ಯಾರ ಜೊತೆನೂ ಮಾಡಿರಲಿಲ್ಲ. ಅವರು ಆಬ್ಸಲ್ಯೂಟ್ಲಿ ನೋ ಯೂಸೇಜ್ ಆಫ್ ಎನಿ ಸಾರ್ಟ್ ಆಫ್ ಕಮ್ಯುನಿಕೇಷನ್. ಆದರೂ ಕೂಡ ವಿ ಹ್ಯಾವ್ ಕಪಲ್ ಆಫ್ ನಮ್ಮ ಟೆಕ್ನಿಕಲ್ ಇಂಟ್ ಆ್ಯಂಡ್ CCTV ಎರಡರಲ್ಲೂ ನಮಗೆ ಒಂದು ಸ್ವಲ್ಪ ಸಾಥ್ ಕೊಡ್ತು. ಆಲ್ಮೋಸ್ಟ್ ಐ ಥಿಂಕ್ ನಮ್ಮವರೆಲ್ಲ ಸೇರಿ ಒಂದು 5,000 CCTVನ ಚೆಕ್ ಮಾಡಿರ್ಬೋದು. ಸೊ ದಟ್ ಈಸ್ ದಿ ಅಮೌಂಟ್ ಆಫ್ ವರ್ಕ್ ದಟ್ ಹ್ಯಾಸ್ ಗಾನ್ ಇನ್ ಟು ದಿಸ್. ಸೊ ಈಚ್ ಆ್ಯಂಡ್ ಎವ್ರಿ CCTVನ ನಾವು ಚೆಕ್ ಮಾಡಿ, ಅದಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದು ನಮಗೆ. ಇಟ್ ವಾಸ್ ಅ ಲೇಬರಸ್ ವರ್ಕ್, ಬಟ್ ಆಲ್ ಮೈ ಬಾಯ್ಸ್ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ಜಾಬ್. ಎಲ್ಲರೂ ತುಂಬ ಚೆನ್ನಾಗೇ ಕೆಲಸ ಮಾಡಿದ್ದಾರೆ. ಇವ್ರದ್ದು ಹಿಸ್ಟ್ರಿ ಅಂತ ಏನೂ ಇಲ್ಲ, ಬಟ್ ದೇ ಆರ್ ಸಣ್ಣ ಪುಟ್ಟ ಅಲ್ಲಿ ಜಗಳ ಮಾಡ್ಕೊಳೋದು ಮಾಡಿದ್ದಾರೆ ಅವರು ಕೂಡ. ಅದೇ ಹೇಳಿದಿಲ್ವ ನಾವು ವಿ ಸ್ಟ್ರೆಸ್ಡ್ ಆನ್. ಇಂಟ್ರೆಸ್ಟಿಂಗ್ ಅಂತ ಏನೂ ಇಲ್ಲ. ನಮ್ಮದಿದೆ CCTVನೇ ಅದನ್ನ. ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಅವರ್ ಟೆಕ್ನಿಕಲ್ ನಮ್ಮ ಏನು ತಾಂತ್ರಿಕ ವಿಭಾಗ ಇದೆ ಇಲ್ಲಿ, ದೇ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ಜಾಬ್. ಎಲ್ಲಿ ಅಲ್ಲಿ ಅದನ್ನೇ ನಾವು ಅದಕ್ಕೆ ಹೇಳ್ತಾ ಇರೋದು. ನಾವು 5,000 CCTVs ಅಂದರೆ ಅದು ಎಂಟೈರ್ ರೇಡಿಯಸಲ್ಲಿ ನಾವು ಹುಡುಕ್ಬಿಟ್ಟಿದ್ದೀವಿ ನಾವು. ಸೊ ನಾವು ಹೆಂಗೆ ಪ್ಲಸ್ಸು ಮೈನಸ್ಸು ಎಷ್ಟು ಟೈಮಿಂದ ಎಷ್ಟು ಟೈಮ್, ನಮ್ಮ ಹುಡುಗರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಬೈಕಲ್ಲಿ ಎಷ್ಟೋ ಟೈಮ್ ಬೇಕಾಗುತ್ತೆ, ಅದನ್ನು ಮೆಜರ್ ಮಾಡಿಕೊಂಡು ಅದನ್ನು ಮೈನಸ್ ಮಾಡಿಕೊಂಡು ಆ ಜಾಗಗಳಲ್ಲಿ ಯಾವ CCTVಗಳಿದ್ವು ಅವನ್ನೆಲ್ಲ ಚೆಕ್ ಮಾಡಿ ಆ ಟೈಮಿಂಗಿಗೆ ಮ್ಯಾಚ್ ಮಾಡಿ ನೋಡ್ತಾಯಿದ್ರು ಅವರನ್ನು. ಸೊ ಇಲ್ಲ, ಅದನ್ನೆಲ್ಲ ನಾವು ಹಂಗೆ ಹೇಳೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಅ ನಾರ್ಮಲ್ ಪ್ಲೇಸ್. ಅದು ಯಾರು ಪ್ರತಿದಿನ ಅವ್ರದ್ದು ಡ್ರಾಪ್ ಆಫ್ ಪಾಯಿಂಟ್ ಇರೋದು ಅದೇ. ಅದನ್ನು ನಾವು ವಿ ಕೆನಾಟ್. ಬಟ್ ಅದಾದ ನಂತರ ನಾವು ಇವಾಗ ಎಲ್ಲರಿಗೂ ಏನು ಹೇಳಿದ್ದೀವಿ, ಒಬ್ಬೊಬ್ಬರನ್ನ ಎಲ್ಲೂ ಹೇಳ್ಕೊಳೋದಕ್ಕೆ ಬಿಡಬೇಡಿ ಅಂತ ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್. ಎಲ್ಲ ನಮ್ಮ ಕಂಪನಿಗಳಿಗೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಎಲ್ಲೇ ಒಂದು ಡ್ರಾಪ್ ಮಾಡಬೇಕಾಗಿದ್ರು ಮಿನಿಮಮ್ 2 ಡ್ರಾಪ್ ಮಾಡಬೇಕು, ಇಲ್ಲ ಅವ್ರದ್ದೇ ನಿಯರೆಸ್ಟ್ ಮನೆ ಹತ್ರನೇ ಡ್ರಾಪ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ. ನಾವು ದೇ ಹ್ಯಾವ್ ಬೀನ್ ಫಾಲೋಯಿಂಗ್. ಅದನ್ನು ರೂಟೆಲ್ಲ ರೀಮ್ಯಾಪ್ ಮಾಡಿಕೊಂಡು ಅವರು ಇವಾಗ ನಾವು ದೇ ಹ್ಯಾವ್ ಸ್ವಲ್ಪ ಎಚ್ಚೆತ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ವಿಚಾರ.